ಮೊಹರಂನ 8ನೇ ದಿನದ ವಿಜೃಂಭಣೆಯ ಆಚರಣೆ. ಮೋದಿ ಭಾವಚಿತ್ರದ ಬ್ಯಾನರ್, ಭಾರತ್ ಮಾತಾ ಕಿ ಜೈ ಘೋಷಣೆ. ಕೊರಟಗೆರೆ. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿಯಲ್ಲಿ ಮೊಹರಂ ಹಬ್ಬದ 8ನೇ ದಿನದ ಕಾರ್ಯಕ್ರಮವನ್ನು ಬುಧವಾರ ಸಂಜೆ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಇಸ್ಲಾಂ ಕ್ಯಾಲೆಂಡರ್ನ ಪವಿತ್ರ ತಿಂಗಳಾದ ಮೊಹರಂನ 10ನೇ ದಿನವಾದ ಅಶೂರ್ ಪ್ರಯುಕ್ತ ಕರ್ಬಲಾ ಹುತಾತ್ಮರ ಸ್ಮರಣಾರ್ಥ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಕಾರ್ಯಕ್ರಮದಲ್ಲಿ ಸಮುದಾಯದ ಹಿರಿಯರಾದ ಜಮೀರ್ ಅಬಾದ್ ಮಾತನಾಡಿ, ಮೊಹರಂ ಕೇವಲ ಶೋಕಾಚರಣೆಯಲ್ಲ, ಅನ್ಯಾಯದ ವಿರುದ್ಧ ನಿಲ್ಲುವ ಧೈರ್ಯ, ಸತ್ಯಕ್ಕಾಗಿ ಪ್ರಾಣ ತ್ಯಾಗಕ್ಕೂ ಸಿದ್ಧರಾಗುವ ಗುಣವನ್ನ ಕರ್ಬಲಾ ನಮಗೆ ಕಲಿಸುತ್ತದೆ. ಕರ್ಬಲಾ ಯುದ್ಧದಲ್ಲಿ ಹಿಂದೂಗಳಾದ ರಹಬ್ ದತ್ ಕುಟುಂಬವು ಹುಸೇನ್ ಪರ ಹೋರಾಡಿದ್ದು ಸಹೋದರತೆಗೆ ಸಾಕ್ಷಿ ಎಂದರು. ನಂತರ ಯುವ ಮುಖಂಡ ಮಜರ್ ಅಬ್ಬಾಸ್ ಮಾತನಾಡಿ, ಕ್ರಿಸ್ತಶಕ 680ರಲ್ಲಿ ಇರಾಕ್ನ ಕರ್ಬಲಾ ಮೈದಾನದಲ್ಲಿ ಹಜರತ್ ಇಮಾಮ್ ಹುಸೇನ್ ಮತ್ತು ಅವರ 72ನೇ ಅನುಯಾಯಿಗಳು ಧರ್ಮ ಮತ್ತು ನ್ಯಾಯಕ್ಕಾಗಿ ಪ್ರಾಣತ್ಯಾಗ ಮಾಡಿದ ದಿನವನ್ನು ಸ್ಮರಿಸಿ ಬೆಳಗ್ಗೆಯಿಂದಲೇ ಮಜ್ಲಿಸ್ ಮರ್ಸಿಯಾ ನೋಹಾ ಪಠಣ ನಡೆಯಿತು. ಬುಧವಾರ ಸಂಜೆ ಹುಸೇನರ ಸಮಾಧಿಯ ಪ್ರತಿಕೃತಿಯಾದ ತಾಜಿಯಾಗಳ ಭವ್ಯ ಮೆರವಣಿಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು. ಮೆರವಣಿಗೆಯಲ್ಲಿ ಮುಸ್ಲಿಂ ಬಾಂಧವರು ನೋಹಾ ಆಡುತ್ತಾ ಎದೆ ಬಡಿದುಕೊಂಡು ಇಮಾಮ್ ಹುಸೇನರ ತ್ಯಾಗವನ್ನ ಸ್ಮರಿಸಿದರು. ದೇವರಿಗೆ ಪ್ರಾರ್ಥನೆ ಸಲ್ಲಿಸಿ ಕರ್ಬಲಾ ಹುತಾತ್ಮರಿಗೆ ಶ್ರದ್ಧಾಂಜಲಿ ಅರ್ಪಿಸಿದರು. ಮಾತಾ ಮೂಲಕ ಹುಸೇನರ ನೋವನ್ನು ಅನುಭವಿಸುವ ಸಂಕೇತವಾಗಿ ಶೋಕ ವ್ಯಕ್ತಪಡಿಸಿದರು. ಈ ಬಾರಿಯ ಆಚರಣೆಯಲ್ಲಿ ಆಯೋಜಕರು ತಮ್ಮ ಗುರುಗಳ ಜೊತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಭಾವಚಿತ್ರವಿರುವ ಬ್ಯಾನರ್ ಹಾಕಿದ್ದರು. ಮೆರವಣಿಗೆ ವೇಳೆ ಭಾರತ್ ಮಾತಾ ಕಿ ಜೈ, ಕನ್ನಡಾಂಬೆ ಜೈ ಘೋಷಣೆಗಳನ್ನು ಕೂಗುತ್ತಿದ್ದುದು ವಿಶೇಷವಾಗಿತ್ತು. ಮೊಹರಂ ಅಂಗವಾಗಿ ಆಯೋಜಕರು ಬಸ್ ನಿಲ್ದಾಣದಲ್ಲಿ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ಪ್ರಯಾಣಿಕರಿಗೆ ಹಾಗೂ ಸ್ಥಳೀಯ ಶಾಲಾ ಮಕ್ಕಳಿಗೆ ಬನ್, ನೀರು, ಹಣ್ಣು ಹಂಪಲು ವಿತರಿಸಿದರು. ಹುಸೇನ್ಗಾಗಿ ನೀರು ಎಂದು ಶರಬತ್, ಮಜ್ಜಿಗೆ ಹಂಚುವ ಮೂಲಕ ಹುಸೇನರ ತ್ಯಾಗವನ್ನು ಸ್ಮರಿಸಿದರು. ಜಾತಿ ಮತ ಭೇದವಿಲ್ಲದೆ ನೂರಾರು ಜನರು ಅನ್ನದಾನ ಸ್ವೀಕರಿಸಿದರು. ಹೊಳವನಹಳ್ಳಿಯಲ್ಲಿ ಇಂದು ಮುಸ್ಲಿಂ ಬಾಂಧವರು ಜೊತೆಯಾಗಿ ತಾಜಿಯಾ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಭಾವೈಕ್ಯತೆ ಮೆರೆದರು. نرى السلوى اللهم صل على محمد وعلى محمد.
ಈಗ ಇದು ಎಲ್ಲ ನಾವು ಇದು ಮಾಡ್ತಾ ಇರೋದು ರೋಡ್ಸು ಪ್ಲೇಸ್ಗಳು ಎಲ್ಲ ಮೊಹರಂ ಹಬ್ಬ ಮಾಡ್ತೀವಿ. ಮೊಹರಂ ಹಬ್ಬ ನಾವು ಇಲ್ಲಿ ಒಳಗಡೆ ಹಿಂದೂ ಮುಸ್ಲಿಮ್ಸ್ ಎಲ್ಲ ಅಣ್ಣ ಇದಂಗೆ ಮಾಡ್ತೀವಿ ನಾವೆಲ್ಲ ಸೇರಿ. ಈ ಮೊಹರಂ ಹಬ್ಬ ಏನಾದ್ರು ಮಾಡೋದು ನಮ್ಮದು ಆ ಕಾಲದಿಂದ ನಡ್ಕೊಂಬಂದೈತೆ. ಆ ಥರ ಹಬ್ಬ ಮಾಡ್ತಾಯಿದ್ದೀವಿ ನಾವು. ಇಲ್ಲಿ ಜಾತಿ ಜಾವ ಏನು ಭೇದ ಏನಿಲ್ಲ, ಎಲ್ಲ ಅಣ್ಣ ಇಲ್ಲಿ ಬನ್ನು, ಬಿಸ್ಕಟು, ಚಿಪ್ಸು, ಇದು ಸೇಬು, ದ್ರಾಕ್ಷಿ ಎಲ್ಲ ಎಲ್ಲ ಸೇರಿ ಈ ಬಸ್ಗಳಿಗೆ ಎಲ್ಲ ಸೇರಿ ನಮ್ಮ ಹಿಂದೂಗಳು ಅಣ್ಣ ತಮ್ಮಗಳು ಎಲ್ಲ ಸೇರಿ ನಾವೆಲ್ಲ ಮಾಡ್ತಾಯಿದ್ದೀವಿ ಬಾಬೆನ ಹಬ್ಬ. ಏನೇನು ಕಾರ್ಯಕ್ರಮ ಇದೆ? 8 ಗಣಿಗೆ ಬೆಣ್ಣೆ ಬಾಬೆನ ಹಬ್ಬಗಳು ಇದು ದೇವಸ್ಥಾನದ್ದು ಇದೈತೆ ನಮ್ಮದು. ಅದರತ್ತೆ ಹಬ್ಬದ್ದು ದೇವ್ರು ಬರ್ತೈತೆ. ಈಗ ಮೆರವಣಿಗೆ ಐತೆ ಬಾಬೆನ ಹಬ್ಬದ್ದು. ರಥ ತೆಗಿತಾರೆ ಇಲ್ಲಿ ಹುಡುಗರೆಲ್ಲ ಬಾಬೆನ ಹಬ್ಬದ್ದು. ನಮಗೆ ಶೋಕ ಆಯಿತು, ಹೇಳ್ಬೋದ್ರೆ ಶೋಕ ಆಯಿತು. ಇವತ್ತಿನೆಲ್ಲ ಸುಮಾರು ವರ್ಷದಿಂದ ನಡ್ಕೊಂಡೇ ಬರ್ತಿದೆ ನಮಗೆ ಇದು. ನಾವು ಇದಕ್ಕೆ ಬಾಬೆನ ಹಬ್ಬ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. 1400 ವರ್ಷ ಇತಿಹಾಸದಿಂದ ಮಾಡ್ಕೊಳ್ತಾ ಇದ್ದೀವಿ ಸರ್ ಬಾಬೆನ ಹಬ್ಬ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್. ನಾನು ಹಳಮಳ್ಳಿ ಅಂಜುಮನೆ ಆಸ್ಕಾರ್ಯ ಹಳಮಳ್ಳಿ ಅಂಜುಮನೆ ಆಸ್ಕಾರ್ಯದ ಕಾರ್ಯದರ್ಶಿ ಆಗಿರ್ತೀನಿ. ಇದು ಈ ಮೊಹರಂ ಹಬ್ಬದ್ದು ವಿಶೇಷ ಏನೆಂದರೆ, ಇದು ಪ್ರಾಫೆಟ್ ಮೊಹಮ್ಮದ್ ಸಾಹೇಬರ ಮೊಮ್ಮಕ್ಕಳಾದ ಇಮಾಮ್ ಹುಸೇನ್ ಅವರಿಗೆ ಆಫ್ಟರ್ ಪ್ರಾಫೆಟ್ ಮೊಹಮ್ಮದ್ ಇದಾದಮೇಲೆ ಇವರು ಇದರಲ್ಲಿ ಬರ್ತಾರೆ. ಮೊಹರಂನಲ್ಲಿ ಯಜೀದ್ ಅಂತ ಆತಂಕ, ಅಲ್ಲಿ ಯಾವುದೇ ಹಿಂದೂ, ಕ್ರಿಶ್ಚಿಯನ್, ಅವರು ಇವರು ಯಾವುದು ಬೇರೆ ಜಾತಿ ಯಾವುದು ಎಲ್ಲ ಮುಸಲ್ಮಾನರು. ಅಂದರೆ ಅದರ ತಲಿ ಇಮಾಮ್ ಹುಸೇನ್ ಅವ್ರಿಗೆ ಶೋಕಾಚರಣೆ ಹಬ್ಬದ ವಿಶೇಷ ಶೋಕಾಚರಣೆ. ಪ್ರಪಂಚದಲ್ಲಿ ಫಸ್ಟು ಆತಂಕವಾದಿ ಇದು ಮಾಡಿತ್ತು ಅಂತ ಫಸ್ಟು ಇದೇ ಇಮಾಮ್ ಹುಸೇನ್ ಅವರು ಪೂರ್ತಿ ವರ್ಲ್ಡ್ಗೆ ಶಾಂತಿ ಸಂದೇಶ ಸಾಕು. ಅದಕ್ಕೆ ವಿರುದ್ಧವಾಗಿ ಯಜೀದನ್ನು ಬಂದು ಅವರಿಗೆ ಕರ್ಬಲ ಅಂತ ಇರಾಕ್ನಲ್ಲಿ ಜಾಗ ಇದೆ. ಅಲ್ಲಿ ಅವರು ಪೂರ್ತಿ ಮೊಹಮ್ಮದ್ ಪೈಗಂಬರ್ ಫ್ಯಾಮಿಲಿ ಅಲ್ಲಿ ಶಾಂತಿ ಸಂದೇಶ ಕೊಡೋಕ್ಕೆ ಅವರ ಅಗೇನ್ಸ್ಟ್ ಯಜೀದನ್ನು ಅವರು ಲಕ್ಷಾಂತರ ಜನದಳೆ ಬಂದು ಇವರು ವಿರುದ್ಧವಾಗಿ ಅಮಾನುಷವಾಗಿ ಅಂತಂದರೆ ಮತ್ತು ಅದರಲ್ಲಿ 6 ತಿಂಗಳು ಮಗು ಬಿದ್ದಿಲ್ಲ ಪೂರ್ತಿ ಅವ್ರ ವಂಶಕ್ಕೆ ಕೊಲೆ ಮಾಡ್ತಾರೆ. ತುಂಬ ಪ್ರೀತಿ ಏನೇನು ಕೊಡಬೇಕು ಕೊಡಬಿಟ್ಟು ಅವ್ರು ಕೊಲ್ತಾರೆ. ಆ ಇದಕ್ಕೆ ಅವ್ರಿಗೆ ಅನ್ಯಾಯವಾಗಿ ಕೊಲ್ತಾರಲ್ಲ, ಆ ಒಂದು ಶೋಕಾಚರಣೆಯಲ್ಲಿ ಮೊಹರಂ ಹಬ್ಬದಲ್ಲಿ ಈ ನಮ್ಮ ಮುಸ್ಲಿಂ ಜನಾಂಗದಲ್ಲಿ ಮೊಹರಂ ಸ್ಟಾರ್ಟಿಂಗ್ ಯಾವ ಥರ ಜನವರಿ 1 ನಮ್ಮ ಜನಾಂಗಕ್ಕೂ ಮುಸ್ಲಿಂ ಜನಾಂಗಕ್ಕೂ ಫಸ್ಟ್ ತಿಂಗಳು ವರ್ಷಾರಂಭದಲ್ಲಿ ಇದರಲ್ಲಿ ಕರ್ಬಲಾದಲ್ಲಿ ತಂದು ಅವ್ರ ಮೇಲೆ ಯುದ್ಧ ಮಾಡಿ ಅವ್ರನ್ನ ಅನ್ಯಾಯವಾಗಿ ಸಾಯ್ತಾರೆ. ಅದ್ರ ವಿರುದ್ಧವಾಗಿ ನಾವು ಪ್ರೊಟೆಸ್ಟ್ ಮಾಡೋದು ಬೇರೆ ನಾವೇನು ಶಿಯಾ ಜನಾಂಗ ಏನು ಇರ್ತಾರೆ ಅವ್ರ ಪರವಾಗಿ ಅದ್ರ ವಿರುದ್ಧವಾಗಿ ಪ್ರೊಟೆಸ್ಟ್ ಮಾಡೋದು. ಆ ಪ್ರೊಟೆಸ್ಟ್ ಅನ್ಯಾಯ ವಿರುದ್ಧ ಪ್ರೊಟೆಸ್ಟ್ ಮಾಡೋಕ್ಕೆ ಮೊಹರಂ ಹಬ್ಬ